ಹಾಯ್ ಹಲೋ ಗಾಯ್ಸ್, ನಾವು ಇವತ್ತು ಬೆಳಿಗ್ಗೆ ಏನೋ ಮಿನಿ ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಮೂಡ್ ಬಂದದ. ಸೊ ಅದಕ್ಕೆ ನಾವು ಇವತ್ತು ಇಲ್ಲೇ ಸೊರೆಬಂದ ಹತ್ರ ಒಂದು 5 ಕಿಲೋಮೀಟ್ರ್ ನನ್ನ 5 ಕಿಲೋಮೀಟ್ರ್ ಐತಿ ಶಬರಿ ಕೊಳ್ಳ ಅಂಥೇಳಿ. ನಾವು ನಮ್ಮ ಗ್ರಾಮೀಣ ಭಾಷೆ ಒಳಗೆ ಸೊರೆಬಂದ್ ಕೊಳ್ಳ ಈ ಥರ ಅಂತ ಹೇಳ್ತೇವೆ ನೋಡ್ರಿ. ಬೆಳಿಗ್ಗೆ ಅಂತಂದ್ರೆ ಈ ಟೈಮ್ ನನಗೆ ಅಂದಾಜು 8 ಗಂಟೆ ಆತನ. 8 ಗಂಟೆ ಆಯ್ತು, ಮೇ ಬಿ ಒಂದು 10 ನಿಮಿಷ ಆಸ್ಪಾಸ. ಅದಕ್ಕಿಂತ ಮುಂಚೆನೇ ಬಂದಿದ್ರಿ, ಇನ್ನೂ ಅಣ್ಣಾಹುತ ನೇಚರ್ ಇರೋದಿಲ್ಲ. ಬಟ್ ಒಂದು ಸಲ ವಿಸಿಟ್ ಮಾಡಿರಿ, ಬಟ್ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ನೇಚರ್ ಹೆಂಗೆ ಏನು. ನೀವು ಇನ್ನೊಂದು ಸಲ ಮರಳಿ ಬರ್ಬೇಕು ಅನಿಸ್ತದೆ, ಆ ಥರ ಐತಿ ಪ್ಲೇಸ್. ನೋಡ್ರಿ ಇಲ್ಲೆಲ್ಲ ವಾತಾವರಣ ಬಟ್ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಈ ಗುಡ್ಗಾಡ್ ಪ್ರದೇಶದೊಳಗೆ ಒಂದಿಷ್ಟು ಕೆಲವು ಮನೆಗಳದಾವೆ. ಬಟ್ ನಾಟ್ ಶೋರ್ ಅವ್ರು ಏನು ಇಲ್ಲಿ ಅಂಥದ್ದೇನು ಕಾಡು ಗೀಡ ಅನ್ನೋ ಹೇಳ್ಕೊಳ್ಳೋಂಗಿಲ್ಲ. ಪ್ರಾಣಿಗಳ ಹಂಗೆ ಡೇಂಜರ್ ಪ್ರಾಣಿಗಳು ಬರ್ತಾವೆ, ತೊಂದರೆ ಮಾಡ್ತಾವೆ ಅಂತ ಅನ್ನಂಗೂ ಇಲ್ಲ ಐತಿ. ಬಟ್ ನಾಟ್ ಶೋರ್ ಪೀಪಲ್ಸ್ ಕಡಿಮೆ ಅದಾರೆ, ಜನಗಳು ಕಡಿಮೆ ಅದಾರ, ಜನಗಳ ಸಂಚಾರ ಕಡಿಮೆ ಐತಿ ಒಂಚೂರು. ಬಟ್ ಡೆವಲಪ್ ಮಾಡಿದ್ರೆ ಏನ ಚಲೋ ಆಗುತ್ತೆ ಸೊರೆಮುಕ್ಕೊಳ್ಳ. ಪ್ಲಸ್ ಇನ್ನೊಂದೇನಂದ್ರೆ ವಿಸಿಟರ್ಸ್ ಜಾಸ್ತಿ ಆಕ್ಕಾರ. ಇನ್ನೊಂಚೂರು ಡೆವಲಪ್ ಮಾಡಿದ್ರಂದ್ರೆ ಸರ್ಕಾರಕ್ಕೂ ಹೆಲ್ಪ್ ಆಗುತ್ತೆ. ಬಟ್ ಸರ್ಕಾರಕ್ಕೆ ಏನು ಬಿಡ್ರಿ, ಅವ್ರು ಎಲ್ಲ ಕಡೆನೂ ತೊಗೊಳಕತ್ತಬಿಟ್ರೆ ನೋಡ್ರಿ ಇದೆಲ್ಲ ಹಂಗೈತಿಲ್ಲ ಹೊಲದ ನೇಚರ್. ನೋಡ್ರಿ ಈಗ ನಾವು ಎಂಟರ್ ಆದ್ವಿ ಶಬರಿ ಕೊಳ್ಳ. ಸೊ ಇನ್ನೂ ಒಳಗಡೆ ಅದ, ಜಸ್ಟ್ ಅಬೌಟ್ ಟು ಗೋ ಫಾರ್ 200 ಮೀಟರ್ಸ್ ಸಮಥಿಂಗ್. ಇಲ್ಲಿ ನೋಡ್ರಿ, ಮಂಗಣ್ಣ ನೋಡ್ರಿಪ್ಪ ಅವನವನು ಅಲ್ಲಿ. ಮತ್ತೆ ಅಲ್ಲೇ ಹೋಗೋಣ ಅಮ್ಮ, ಮತ್ತೇನಂತಾರೆ ನಮ್ಮನ್ನ ಬಂದ್ಗಿಂದವ ಅಂತ ನಾವು ಎದುರು ಸಾಯಬೇಕಾಗತ್ತೆ ಇವಕ್ಕೆ. ಹಚ್ಚಿದ್ರೆ ನೋಡ್ರಿ ಇಲ್ಲೆಲ್ಲ ಎಷ್ಟು ಮಸ್ತ್ ಪ್ಲೇಸ್ ಐತಿ. ಬಟ್ ಇಲ್ಲಿ ಯಾರು ಕಾರ್ಮಿಕರಿಲ್ಲ. ಆಮೇಲೆ ಕಾರ್ಮಿಕರು ಅಂತಂದ್ರೆ ಅವ್ರು ನೇಮಕಗೊಳಿಸಿದ್ರೆ ಅಷ್ಟೇ ಇಲ್ಲೆಲ್ಲ ಕೆಲಸ ಮಾಡೋಕೆ ಇದು ಮಾಡೋಕೆ ಅನುಕೂಲ ಆಗುತ್ತೆ. ಬಟ್ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಯಾರಿಲ್ಲ ಅನಿಸುತ್ತೆ. ಇಲ್ಲೆಲ್ಲ ನೋಡ್ರಿ ಇಲ್ಲೆಲ್ಲ ಕಸ ಗಿಸ ಹೆಂಗೈತಿ. ಸೊ ಇದನ್ನೆಲ್ಲ ಸ್ವಚ್ಛ ಮಾಡಿಸಿದ್ರೆ ಇಷ್ಟು ನೀಟ್ ಆ್ಯಂಡ್ ಕ್ಲಿಯರ್ ಕಾಣುತ್ತೆ ಏನು ಸ್ಟ್ರಕ್ಚರ್ಸ್ ಎಲ್ಲ. ನೋಡ್ರಿ ಇಲ್ಲೆಲ್ಲ ಗುಡ್ಡ. ಬಟ್ ಈ ಬೇಸಿಗೆ ಕಾಲದೊಳಗೆ ಅಷ್ಟು ಹೀಟ್ ಇರುತ್ತೆ, ಅದು ನಿಮ್ಗೆಲ್ಲರಿಗೆ ಗೊತ್ತಿದ್ದ ವಿಷಯ. ಬಟ್ ಈ ಟೈಮ್ದಾಗೂ ಇನ್ನೂ ತಂಪು ಹೊಡೆಯತ್ತೈತಿ ಇಲ್ಲಿ. ಯಾಕಂದ್ರೆ ಕಲ್ಲು ಜಾಸ್ತಿ ಕಾದ್ಬಿಟ್ಟಿರ್ತಾವೆ ರೀ ಏನು, ಅದ್ರ ಉಷ್ಣಾಂಶ ತಡ್ಕೊಳಕ್ಕೆ ಆಗ್ತಿರಲ್ಲ, ಆ ಲೆವೆಲಿಗೆ ಕಾದಿರ್ತಾವೆ. ಬಟ್ ಆದರೂ ಈ ಲೆವೆಲಿಗೆ ತಂಪು, ಈ ಲೆವೆಲಿಗೆ ಏನು ಹಸಿರು ಇದೆಲ್ಲ ಐತಿ. ಇವೆಲ್ಲ ಓಲ್ಡ್ ಬಿಲ್ಡಿಂಗ್ಸ್, ಅವಾಗಿಲ್ಲ. ಈಗ ಜಸ್ಟ್ ಮಾಡಿಫೈ ಮಾಡ್ಯಾರ ಇವನ್ನೆಲ್ಲ ಬಿಲ್ಡಿಂಗ್ಸ್. ನೋಡ್ರಿ ಇದೆ ಶಬರಿ ದೇವಸ್ಥಾನ. ನೋಡ್ರಿ ಜೂಮ್ ಹಾಕ್ತಾನೆ. ಶಬರಿ ದೇವಿ ಪುಣ್ಯಕ್ಷೇತ್ರ ಸೊರೆಬಾನ್. ಸೊ ಇವೆಲ್ಲ ಹಳೆ ಕಲ್ಲಿನ ಗುಹಾಡಿ ರೂಮ್ಸು. ಎಂಟರಿಂಗ್ ಟು ಟೆಂಪಲ್. ಓಕೆ, ಇದು ನೋಡ್ರಿ ಹೆಂಗದ ನೋಡ್ರಿ ಗುಡಿ. ಆಗಿನೆಲ್ಲ ಸ್ಟ್ರಕ್ಚರ್ಸ್ ಇವನ್ನೆಲ್ಲ ನೋಡಿಬಿಟ್ರೆ ಈಗಿನ ಇಂಜಿನಿಯರ್ಸ್ಗಳು ಏನಪ್ಪ ಅಂತ ಎಲ್ಲ ಮೋರ್ ಅಬೌಟ್ ಎ ಐ. ಬಟ್ ಸ್ಟ್ರಕ್ಚರ್ ಇವೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಬಟ್ ಅವಾಗೆಲ್ಲ ಪರಿಶ್ರಮ ಎಫರ್ಟ್ ಏನಿರುತ್ತಲ್ಲ, ಫಿಸಿಕಲ್ ಎಫರ್ಟ್ ಲಾಟ್. ಇಂಚು ಎಷ್ಟು ಪ್ರಿಸೈಸಾಗಿ ಕೆತ್ತಿರ್ತಾರೆ ಅಂದರೆ ಅದನ್ನು ಊಹೆ ಮಾಡ್ಕೊಳಕ್ಕಾಗಲ್ಲ, ಆ ಲೆವೆಲ್ಲಿಗೆ ಪ್ರಿಸೈಸಸ್ ಇರುತ್ತೆ. ಬಟ್ ಈಗೆಲ್ಲ ಮ್ಯಾನ್ ಈಸ್ ನಾಟ್ ಪ್ರಿಸೈಸ್, ಮಷಿನ್ ಈಸ್ ಪ್ರಿಸೈಸ್ ನಾವು. ನೋಡ್ರಿ ಇದೆಲ್ಲ ಎಲ್ಲ ಆಶೀರ್ವಾದ ತೊಗೊಳ್ರಿ ಇಲ್ಲೇ. ನೋಡ್ರಿ ಇದೆಲ್ಲ ಬೆಕ್ಕ. ಸಮ್ಟೈಮ್ಸ್ ಇವು ಸ್ಪಿರಿಚುವಲ್ ಇರ್ತವೆ. ಹೆಂಗಂದ್ರೆ ದೇವರಿಗೆ ಅವ್ರಿಗೆ ಏನೋ ಸಂಬಂಧಗಳು ಇರ್ತಾವೆ, ಹೀಗಾಗಿ ಹೌದು ನೋಡ್ರಿ ನಮಗೆ ಅವಕ್ಕೆ ಏನು ಸಂಬಂಧ ಇಲ್ಲ. ಬಟ್ ಆದರೂ ಕಾಯ್ತಿರ್ತಾವೆ.
ಹ್ಞೂ ಆಶೀರ್ವಾದ ತೊಗೊಂಬಿಡ್ರಿ ಒಂದ್ಸಲ. ಹಾಂ ಇದ ನೋಡ್ರಿ ದೇವ್ರ ತಡ್ರಿ ಕ್ಲಿಯರಾಗಿ ಕಾಣೋದು ಜಸ್ಟ್. ಹಾಂ ಶೋ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಫಾಲೋವರ್ಸ್, ನಾನ್ ಫಾಲೋವರ್ಸ್, ಹೇಟರ್ಸ್, ನಾನ್ ಹೇಟರ್ಸ್ ಎಲ್ಲರಿಗೂ. ನಮ್ಮ ದೋಸ್ತ್ರಿ ನಾನು ಕೂಡ ಹಂಗೆ ಜಸ್ಟ್ ನಾರ್ಮಲ್ ಕ್ಯಾಶುವಲ್ ಆಗಿ ಬಂದಿದ್ವಿ. ಫಸ್ಟ್ ಏನೋ ನೋಡಮ್ಮ ಹೆಂಗೈತಿ ಬೆಳಿಗ್ಗೆ ವಾತಾವರಣ ಇಲ್ಲ ಅಂತಂದು. ಬಟ್ ಎಸ್ಪೆಷಲಿ ನಾವು ಜಾಸ್ತಿ ಬಂದಿರಲಿಲ್ಲಲ್ಲ, ಅಂದರೆ ಬೆಳಿಗ್ಗೆ ಎಲ್ಲ ಬಂದಿರ್ತಿದ್ವಿ. ಸುಮಾರು ಸಂಜೆ ಟೈಮು ಒಟ್ಟು ಆಫ್ಟರ್ನೂನ್ ಟೈಮೆಲ್ಲ ಬಂದಿರ್ತಿದ್ವಿ. ಬಟ್ ಇವತ್ತು ಬಂದು ವಿಸಿಟ್ ಮಾಡಿದ್ವಲ್ಲ, ನಮಗೂ ಬರಲಿ ನೋಡಲಿ ಹೊಂಡ. ಯೂಶ್ವಲಿ ನಾವೆಲ್ಲ ಹೋಳಿ ಗಿಳಿ ಎಲ್ಲ ಆಡಿಂದಾದ ಬಳಿಕ ಸಮ್ಟೈಮ್ಸ್ ಖಾಲಿ ಇರ್ತೈತಿ, ಇಲ್ಲೆಲ್ಲ ಮಾಡಬಾರ್ದು, ಯಾಕಂದ್ರೆ ಅಷ್ಟು ಪ್ಯೂರಿಟಿ ಇರ್ತಾವೆ ನೀರುಗಳೆಲ್ಲ. ಬಟ್ ಇಲ್ಲಿ ಬಂದು ಸಮ್ಟೈಮ್ಸ್ ಕಲುಷಿತ ಆಗ್ಬಿಡ್ತಾವೆ ನೀರು. ಇಲ್ಲಿ ಯಾಕಂದ್ರೆ ಆ ಟೈಮ್ನಾಗ ಅಷ್ಟಾಗಿರುತ್ತೆ. ಆಮೇಲೆ 1 hour 2 hour ಬಿಟ್ಟು ಹೋದಿಂದಾದ ಬಳಿಕ ಆಮೇಲೆ ತಾಣ ನೀರೆಲ್ಲ ಸ್ವಚ್ಛ ಆಗ್ಬಿಡುತ್ತೆ, ಹೌದಲ್ಲೇ ತಿಳಿ ಆಗ್ಬಿಡುತ್ತೆ. ಸೊ ನೋಡಲಿ ಅಲ್ಲೆಲ್ಲ ಹೆಂಗದ ನೀರು ಅಂದ್ರೆ ಇದೆಲ್ಲ ಅಂತರ್ಜಾಲ ಅಂತಾರಲ್ರಿ. ಸೊ ನೀ ಎಷ್ಟೇ ನೀರು ತೆಗೆದು ಹಾಕಿದ್ರು ಹೊಳ್ಳದ ನೀರು ತಾನ ಏನಪ್ಪ ಅಂದ್ರೆ ಪುಟಿತಿರ್ತೈತಿ, ಆ ಥರ ಇರುತ್ತಲ್ಲ, ಆ ಥರ ಬರ್ತಿರ್ತೈತಿ ನೀರು. ಬಟ್ ಕ್ರಿಸ್ಟಲ್ ಕ್ಲಿಯರ್. ಓಕೆ ನೋಡ್ರಲ್ಲಿ ಮೀನುಗಳೆಲ್ಲ ಹೆಂಗೆ ಯಾವ ಥರ ಕಾಣ್ತಾವ ಅಂತಂದ್ರೆ ಅಷ್ಟು ಕ್ಲಿಯರಾಗಿ ಕಾಣ್ತಾವ ಅಂತಂದರೆ. ಸೊ ನೋಡ್ತಿರ್ಬೋದು ನೀವಾಗೆಲ್ಲ ವೀಡಿಯೋನಾಗ. ಮತ್ತು 2 ಹೊಂಡದವ್ರಿ ಇಲ್ಲಿ, ಸೇಮ್ ಹೊಂಡ. ಒಂದು ಇತ್ತಾಗ ಜಳಕಕ್ಕೆ ಹಾಂ ಜಳಕಕ್ಕೆ. ಆ್ಯಂಡ್ ಇಲ್ಲಿ ನೋಡ್ರಲ್ಲಿ ಇದೊಂದು ಹೊಂಡ. ಸೊ ಇಲ್ಲಿ ಐತಿ ಅದು ಮೇನ್ ಅಂತಂದ್ರೆ ಅಲ್ಲಿ ಐತಲ್ಲ, ಅಲ್ಲಿ ಇದು ಫೇಮಸ್ ಇದೆ. ಅಲ್ಲೊಂದು ಒಳಗಡೆ ಗುಹೆಗತೆ ಐತಲ್ಲ, ಅವ್ರು ಅಣ್ಣಾರು ಹೇಳಿದಾರೆ, ಅಲ್ಲಿ ಐತೆ ನೋಡ್ರಿ. ಅದೊಂದು ಗುಹೆ ಏನು ಕಾಣುತ್ತಲ್ಲ, ಅಲ್ಲೇ ಅಂದ್ರೆ ಪ್ಯೂರ್ ನೀರು ಆಗತ್ತೆ, ಯಾವುದೇ ಕಲುಷಿತ ಇಲ್ಲದ ನೀರು ಅಲ್ಲಿ ನಿಮಗೆ ದೊರೀತದೆ. ಈಗ ಇವೆಲ್ಲ ಬಂದ್ಬಿಟ್ಟವ್ರಿ ಫಿಲ್ಟರ್ ಅಂತ, ಫಿಲ್ಟರ್ ಮಾಡೋದು, ಅದ್ರೊಳಗಿನ ಕೆಮಿಕಲ್ ಅಲ್ಲ ಸಾರಿ ಖನಿಜಾಂಶಗಳು ಇರ್ತಾವಲ್ಲ, ಅವೆಲ್ಲ ಸತ್ಬಿಟ್ಟಿರ್ತಾವೆ ಫಿಲ್ಟರ್ ಮಾಡೋದ್ರಿಂದ. ಬಟ್ ಇಲ್ಲಿ ನೀರು ಏನಿರ್ತಾವಲ್ಲ ಇವೆಲ್ಲ ಪ್ಯೂರ್ ಪ್ಲಸ್ ನೇಚರ್ ಕೊಟ್ಟಂಥ ನೀರು ಇವೆಲ್ಲ. ಹೆಂಗೆ ಜಾಸ್ತಿ ಅಂದ್ರೆ ಇವನ್ನ ವಿತೌಟ್ ಫಿಲ್ಟರ್ ಕುಡಿಬೋದು ನೀರು. ನೋಡ್ರಿ ಇಲ್ಲೆಲ್ಲ ಇಲ್ಲೊಂದು ಇದೈತಲ್ರಿ ಹೋದ. ಸೊ ಇಲ್ಲಿಂದ ಬರ್ತಿದ್ದು ನೀರು. ಸೊ ಇಲ್ಲಿ ನೋಡ್ರಿ ಗಣಪತಿ ಹಾಂ ಕಾಣ್ತದ್ರಿ. ಸೊ ಕ್ಲಿಯರಾಗಿ ಇದು ಗಣಪತಿ ಅಂತಲೇ ಗೊತ್ತ. ಇಲ್ಲಿ ಹನುಮ ಇದು ಗಣಪತಿನ? ಗಣಪತಿ ಇಲ್ಲಿದೆ. ಹಾಂ ಗಣಪತಿ ರೀ. ನೋಡ್ರಿ ನೀರು ಇಷ್ಟು ಪರಿಶುದ್ಧ ನೀರು ಅದಾವ, ಪರಿಶುದ್ಧ ನೀರು ಅದಾವ. ಬಟ್ ನಮ್ಮ ಕೈನ ಪರಿಶುದ್ಧ ಇಲ್ಲ. ಸಾರಿ ಗೈಸ್. ಇಲ್ಲಿ ಹೊಂಟಿ ನೋಡ್ರಿ ಒಳಗೆ, ಇಲ್ಲದ ನೋಡ್ರಿ ಪ್ಯೂರ್ ನೇಚರ್. ಬಟ್ ಯಾಕಂದರೆ ಈಗಿನ್ನ ಏನು ಹಸಿರು ಚಿಗುರು ಅಂತ ಏನು ದಿನಮಾನಗಳಿಗೆ ಬರಾಕತ್ತಾವ. ಹಾಂ ಯುಗಾದಿ. ಓಕೆ ಇಲ್ಲೆಲ್ಲ ಫಸ್ಟ್ ಇವೆಲ್ಲ ಎಷ್ಟು ನೀಟ್, ಎಷ್ಟು ಏನು ಕರೆಕ್ಟ್, ಏನು ವೇ ಇದೇನು ವೇ ಇತ್ತಲ್ಲ, ಈ ವೇ ಕರೆಕ್ಟ್ ವೇ ಇತ್ತು, ಅಂದ್ರೆ ಕರೆಕ್ಟ್ ನೀಟ್ ಪಾತ್ ಇತ್ತು. ಈಗೆಲ್ಲ ನಿಮ್ಮ ಮರಗಳು ಗಿಡಗಳು ಇವೆಲ್ಲ ಬಿದ್ದುಬಿಟ್ಟವ್ರಿ ಇಲ್ಲಿ. ಏನು ಸ್ವಲ್ಪ ಹೋಗಾಕ ತೊಂದರೆ ಆಗುತ್ತೆ. ಆ್ಯಂಡ್ ಏನು ಗೊತ್ತಾ, ಇಷ್ಟೆಲ್ಲ ಚಂದ ಇರುವಾಗ, ಇಷ್ಟೆಲ್ಲ ಪದ್ಧತಿ ಇರುವಾಗ ಇಲ್ಲಿ ಒಂದಿಷ್ಟು ಕಾರ್ಮಿಕರನ್ನ ನೇಮಿಸ್ಬೇಕು. ಏನು ಇವನ್ನೆಲ್ಲ ಪ್ರಕೃತಿ ಇಂಥ ನೇಚರ್ಗಳು ಇವನ್ನೆಲ್ಲ ಕಾಪಾಡ್ಕೋಬೇಕು ನಾವು. ಇವನ್ನೆಲ್ಲ ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ಏನು ಬಿಸಿಲಾಗ ಸತ್ತೋಗ್ಬಿಡ್ತೇವೆ ಒಟ್ಟರು. ಏನು ಅದನ್ನು ನಾವು ಹೇಳೋದ್ರಿಂದ ಏನಾಗುತ್ತೆ, ಬಟ್ ಸರ್ಕಾರಕ್ಕೂ ಬುದ್ಧಿ ಇರ್ತದೆ ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಅವ್ರ ಬುದ್ಧಿ ಇದ್ದರೂ ಎಲ್ಲರ ಜೊತೆ ಬಿಹೇವ್ ಮಾಡಿದ್ರೆ ನಾವು ಏನು ಮಾಡೋಕ್ಕಾಗುತ್ತೆ. ಸೊ ದಟ್ ಈಸ್ ನಾಟ್ ಅವರ್ ಮಿಸ್ಟೇಕ್. ಓಕೆ ಲೆಟ್ಸ್ ಡೋಂಟ್ ಟಾಕ್ ಅಬೌಟ್ ದ್ಯಾಟ್. ಬಟ್ ಸಿ ನೋಡ್ರಿ ಪ್ರಕೃತಿ ಹೆಂಗದ. ಹಾಂ ಅಲ್ರಿ ನನಗೇನು ಅನ್ಸುತ್ತೆ, ಇವನ್ನೆಲ್ಲ ಬೆಳೆಸ್ಕೊಂತ ಹೋಗ್ಬಿಟ್ರೆ
ನಮ್ಮದು ಒಂದು ವಿಸಿಟಿಂಗ್ ಪ್ಲೇಸ್ ಆಗ್ಬಿಡುತ್ತಲ್ಲ. ಎಲ್ಲ ಬೇರೆ ಸ್ಟೇಟ್ನವರು, ಬೇರೆ ಏರಿಯಾದವರು, ಬೇರೆ ಸಿಟಿನವರು ವಿಸಿಟ್ ಮಾಡ್ತಾರೆ, ತಪ್ಪದೆ ವಿಸಿಟ್ ಮಾಡ್ತಾರೆ. ನೋಡ್ರಿ ಈಗ ಇಲ್ಲಿಂತ್ರ ಎಲ್ಲೈತಿ, ಎಲ್ಲಿ ಜನ ಐತಿ ನೋಡ್ರಿ. ಇಂಥವೆಲ್ಲ ಇರ್ತಾವೆ ಇಲ್ಲಿ. ಸ್ವಲ್ಪ ಏನ್ರ ಇದು ಮಾಡಿದೆ ಅಂದ್ರೆ ಮುಕ್ಕಳಿ ಬಂದು ಕಡ್ದೋಗ್ಬಿಡ್ತಾವೆ. ಈ ಲೆವೆಲಿಗೆ ಇರ್ತಾವೆ ಜನ. ಒಟ್ಟು ಹುಷಾರು ಗೈಸ್, ಯಾಕಂದ್ರೆ ಬಂದಾಗ ನಾವು ನಿಮಗೆ ಹುಷಾರಿರ್ತೀವಿ. ಈಗ ನೀವು ನಮಗೆ ಹೇಳ್ರಿ, ಯಾಕಂದ್ರೆ ನಾವು ಇಲ್ಲೇ ಇದಾವಲ್ಲ, ಯಾವಾಗ ನಮ್ಮ ಮುಕ್ಕಳಿ ಬಾಯ್ತಾವ ಗೊತ್ತಾಗಿಲ್ಲ. ಹಿಂಗೆ ವಾಪಸ್ ಬಂದ್ಬಿಟ್ಟು ಗೈಸ್.